ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಧರ್ಮಗುರು ಶ್ರೀ ವೀರಭದ್ರ ಚೆನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಸಮ್ಮುಖ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತ ಡಾಕ್ಟರ್ ಸುಧಾಕರ್ ಅವರ ಅಭಿನಂದನಾ ನುಡಿ ಮಾತಾಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ರಂಜಾನ್ ದರ್ಗಾ ಅವರ ಸದಾಶಯ ನುಡಿ ಆಡ್ಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ನಟರಾಜ್ ಉಳಿಯಾರ್ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ. ಹೋರಾಟಕ್ಕೆ ಸಾವಿಲ್ಲ, ಇದು ಒಂದು ಪುಸ್ತಕ. ಇನ್ನೊಂದು ಓಲೆ ಒಳಗೆ, ಓಲೆ ಒಳ ಧ್ವನಿ, ಒಳ ಧ್ವನಿ, ಎರಡು ಪುಸ್ತಕಗಳನ್ನ ಸ್ವಾಮೀಜಿಯವರು ರಚನೆ ಮಾಡಿದ್ದಾರೆ. ಅವುಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಅತ್ಯಂತ ಸಂತೋಷದಿಂದ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೇನೆ, ನಾವೆಲ್ಲರೂ ಕೂಡ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾಮೀಜಿಯವರು ನನಗೆ ಆಹ್ವಾನ ಮಾಡಿದಾಗ ನಾನು ಒಪ್ಕೊಂಡಿದ್ದೆ, ಆದ್ರೆ ನಾನು ಡೇಟ್ ಮರೆತುಬಿಟ್ಟೆ. ಸಿಂಧೂರಿನಲ್ಲಿ ಕಾರ್ಯಕ್ರಮ ಒಪ್ಕೊಂಡಿದ್ದೆ, ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಿಂಧನೂರ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಿನ್ನೆ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿ, ನಾನು ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ತೇನೆ. ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಎರಡು ನಿಮಿಷ ಮಾತನಾಡಿ ನಿಮ್ಮ ಮಠಕ್ಕೆ ಶುಭ ಕೋರಿ ಹೋಗ್ತೀನಿ ಅಂತ ಹೇಳಿದ್ದೆ. ಆಗ ಕ್ಷಮಿಸ್ಬೇಕು, ನಾನು ನನ್ನ ಮಾತು ಮುಗಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ. ತಾವೆಲ್ಲ ಅನುಮತಿ ಕೊಡಬೇಕು. ಮತ್ತೆ ಸಭೆ ಮುಂದುವರಿತದೆ, ನೀವೆಲ್ಲರೂ ಕೂಡ ಸಭೆಯಲ್ಲೇ ಇರಬೇಕು ಅಂತೇಳಿ ನಿಮ್ಮೆಲ್ಲರೂ ಕೂಡ ಮನವಿಯನ್ನ ಮಾಡಿ, ನಾನು ಈ ಮಠ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇವ್ರು ಹಿಂದೆ ಇದ್ದಂತ ಸ್ವಾಮೀಜಿ ಜಚನಿ ಅಂತೇಳಿ ಅವರು ಮಹಾಸ್ವಾಮೀಜಿಯವರು
ಅದಾದ್ಮೇಲೆ ಇವರು 33 ವರ್ಷಗಳಿಂದ ಆ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ. ಇವ್ರ ಕಾಲದಲ್ಲಿ ಮಠ ಇರ್ತಕ್ಕಂಥದ್ದು ಧರ್ಮ ಬೋಧನೆ ಮಾಡೋದು, ಮತ್ತೆ ನಿದ್ದೆ ಮಾಡೋದು, ಸಾಬೀತು ಮಾಡಿದ್ದಾರೆ. ನಾನು ಯಾರು ಕೂಡ ತಪ್ಪು ತಿಳ್ಕೊಳಕ್ ಹೋಗ್ಬಾರ್ದು. ಇವ್ರ ಮಠಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ನಾನು ಒಂದ್ಸಾರಿ ಹೋಗಿದ್ದೆ, ಒಮ್ಮೆ ಇವ್ರ ಮಠಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ಧಾರ್ಮಿಕ ಚಟುವಟಿಕೆಗಳು ಕೂಡ ನಡೀತಾ ಇದ್ದವು. ಈ ಮಠ ಜಾತ್ಯತೀತವಾಗಿ ನಡೀತಾ ಇರ್ತಕ್ಕಂಥ ಮಠ. ಯಾವುದೇ ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ ಇರ್ತಕ್ಕಂಥ ಮಠ ಅಲ್ಲ. ಇದು ಒಂದು ರೀತಿ ಮಾನವ ಧರ್ಮಪೀಠ. ಮಾನವ ಧರ್ಮಪೀಠ. ವೀರಭದ್ರ ಚೆನ್ನಮಲ್ಲ ಮಹಾಸ್ವಾಮಿಯವರು ಕೂಡ ಬಹಳ ನಿರ್ಭೀತಿಯಿಂದ ನಿಷ್ಕಪಟತೆಯಿಂದ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಮಾನವ ಧರ್ಮ ಸ್ಥಾಪನೆ ಆಗಬೇಕು, ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಇಡೀ ಜೀವನದುದ್ದಕ್ಕೂ ಕೂಡ ಬಹಳ ನಿಷ್ಠುರವಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಸ್ವಾಮಿಗಳಲ್ಲಿ ಇವರು ಮೊದಲಿಗರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಅನೇಕ ಸಾರಿ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದೀನಿ. ಸೊ ಎಲ್ಲ ಸಮಾರಂಭಗಳಲ್ಲೂ ಕೂಡ ನಮ್ಮ ಸಮಾಜ ಬದಲಾವಣೆ ಆಗ್ಬೇಕು, ನಮ್ಮ ಸಮಾಜದಲ್ಲಿ ವೈರುಧ್ಯತೆಗಳಿದ್ದಾವೆ, ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಅಸಮಾನತೆ ಇದೆ. ಈ ಅಸಮಾನತೆ, ಜಾತೀಯತೆ ಹೋಗದೆ ಹೋದ್ರೆ, ನಾವೆಲ್ಲರೂ ಕೂಡ ಮನುಷ್ಯರಾಗದೆ ಇದ್ದವರೆ ಸಮಾಜದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಪರಿವರ್ತನೆ ಆಗದೇನೆ, ಅಸಮಾನತೆ ತೊಲಗಿದೇನೆ, ಅಮಾನವೀಯತೆ ತೊಲಗಿದೇನೆ, ಅಸ್ಪೃಶ್ಯತೆ ತೊಲಗದೇನೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು. ಈ ಅಸಮಾನತೆಯನ್ನ ದೇವರು ನಿರ್ಮಾಣ ಮಾಡೋದಲ್ಲ. ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಸಮಾನತೆ ನಿರ್ಮಾಣ ಆಗಿದೆ, ನಮ್ಮ ಸ್ವಾರ್ಥದಿಂದ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 25 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಜನವರಿ 26ನೇ ತಾರೀಕು 1950ರಿಂದ ಸಂವಿಧಾನ ಜಾರಿಗೆ ಬಂತು. ಆ ಜಾರಿಗೆ ಬಂದ ದಿನದಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ
ತೊಲಗದೆ ಹೋದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ. ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಎಲ್ರಿಗೂ ಸ್ವಾತಂತ್ರ್ಯ ದೊರಕಿದಾಗ ಸಾಧ್ಯ ಆಗ್ತದೆ. ಎಲ್ರಿಗೂ ಸ್ವಾತಂತ್ರ್ಯ ದೊರಕದು ಅಂತಂದ್ರೆ ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವರಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಶಕ್ತಿಯನ್ನು ಕೊಟ್ಟಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ, ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಆಗ್ತದೆ. ಇದನ್ನ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಸಂವಿಧಾನ ಜಾರಿ ಆಗಕ್ಕಿಂತ ಮುಂಚಿತವಾಗಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಎಲ್ಲರ ಜವಾಬ್ದಾರಿ. ಸರ್ಕಾರದ ಬಹಳ ಮುಖ್ಯವಾಗಿ ಸರ್ಕಾರದ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜಾರಿಗೆ ತರ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರತಿ ಸರ್ಕಾರದ, ಯಾವುದೇ ಪಕ್ಷದ ಸರ್ಕಾರ ಇದೆ, ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಕೆಲಸವನ್ನ ಅವರು ಧರ್ಮಪೀಠದ ಗುರುಗಳಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ತಿಳಿಯಲಿಕ್ಕೆ ನಾವೆಲ್ಲ ಮನುಷ್ಯರಯ್ಯ, ಮೊದಲು ಮಾನವನಾಗು, ಆಮೇಲೆ ಏನಾದರೂ ಆಗು, ಮೊದಲು ಮಾನವನಾಗು. ನಾವೆಲ್ಲರೂ ಕೂಡ ಮಾನವನಾಗಬೇಕು. ಅದೇ ಕುವೆಂಪು ಅವ್ರು ಏನ್ ಹೇಳ್ತಾರೆ, ಎಲ್ಲರೂ ಕೂಡ ವಿಶ್ವ ಮಾನವನಾಗಿ ಹುಡ್ತಾರೆ, ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ. ನೀವು ವಿಶ್ವ ಮಾನವರಾಗಕ್ಕೆ ಸಾಧ್ಯ ಆಗದೆ ಹೋದ್ರೆ ಪರವಾಗಿಲ್ಲ, ಆದ್ರೆ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಬೇಕು. ಭವಿಷ್ಯಕ್ಕೆ ಅಂತಿಮವಾದಂತ ಗುರಿ. ಮನುಷ್ಯರಾಗಿ ಇಲ್ದಿದ್ರೆ ಮನುಷ್ಯನನ್ನ ದ್ವೇಷಿಸೋದಿದೆಯಲ್ಲ, ಅದು ಎಂದಿಗೂ ಇರಬಾರ್ದು. ಸಮಾಜದಲ್ಲಿ ಮನುಷ್ಯನನ್ನ ದ್ವೇಷಿಸಬಾರ್ದು. ಮನುಷ್ಯನನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಅದೇ ನಾವು ಸಮಾಜಕ್ಕೆ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥದನ್ನ ಅರ್ಥ ಮಾಡ್ತಕ್ಕಂಥ ಇದೇ ನಾವು ಕೊಡುಗೆ. ಇದೇನು ಸಮಾಜಕ್ಕೆ ಏನ್ ಮಾಡ್ತೀವಿ ನಾನು IAS ಆಫೀಸರ್ ಆದೆ, ಪ್ರಧಾನಮಂತ್ರಿ ಆಗಿದೆ, ಮುಖ್ಯಮಂತ್ರಿ ಆಗಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಮನುಷ್ಯನಾಗ್ತಕ್ಕಂಥದ್ದು ಬಹಳ ನಮ್ಮ ಸಮಾಜ ನಿರ್ಮಾಣ ದಾರಿನಲ್ಲಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆಗಿರುವಾಗ ಸಂವಿಧಾನದ ಆಶಯಗಳನ್ನು ಈಡೇರಿಸಲಿಕ್ಕೆ ಎಲ್ಲ ಜನರಿಗೆ, ಎಲ್ಲ ಧರ್ಮದ ಜನರಿಗೆ, ಎಲ್ಲ ಜಾತಿಯ ಜನರಿಗೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಿದಾರಲ್ಲ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ಮೂಲಕ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇದೆ. ಸಾಮಾಜಿಕ ಯಾವುದೇ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಗೆ, ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಸಿಗ್ಬೇಕಾದ್ರೆ ಆ ವ್ಯವಸ್ಥೆಗೆ ಆರ್ಥಿಕ ಚಟುವಟಿಕೆಗಳು ಸಿಕ್ಕಿದಾಗ, ಸಾಮಾಜಿಕ ಚಟುವಟಿಕೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ಎಷ್ಟು ಇವನಾರವ ಅಂತ ಹೇಳಿ ಎಷ್ಟು ದಿನ ಆಯ್ತು? ಬಸವಾದಿ ಶರಣ ಏನ್ ಬದಲಾವಣೆ ಆಗಿದೆಯಾ ಸ್ವಾಮೀಜಿ? ಯಾಕೆ ಸ್ವಲ್ಪ ಚಿರಿಸ್ತದೆ. ಅದಕ್ಕೆ ನನ್ನ ಅನುಭವ ಮಾತುಗಳನ್ನು ಹೇಳ್ತಾ ಇರ್ತೀನಿ. ನಾನು ನೀರು ಸೇನಾ ಬಾವಿನಲ್ಲಿ ನೀರು ಸೇದಾ ಕೆಲಸ ಮಾಡ್ತಿದ್ದೆ. ನಮ್ಮ ಊರಿಗೆ ಹೋದಾಗೆಲ್ಲ ದನಕರುಗಳಿಗೆ ನೀರು ಕುಡಿಸ್ಬೇಕಾದ್ರೆ ಸೇದಾ ಬಾವಿನಲ್ಲಿ ನೀರು ಸೇದು ದನಕರುಗಳಿಗೆ ನೀರು ಸೇದು ಮಾಡಿಸ್ತಿದ್ದೆ. ಆ ಸೇದಾ ಬಾವಿ ಇದೆಯಲ್ಲ, ಅದ್ರ ಗುಂಬಚ್ಚಿಗಳೆಲ್ಲ
ಅವ್ರು ಕೆಳಗೆ ಇಳಿಲಿಕ್ಕೆ ಗೂಡುಗಳು ಕಾಲ್ಗೆ ಇದು ಮಾಡ್ತಾ ಇದ್ರು, ಕಾಲಿಡ್ಲಿಕ್ಕೆ. ಅಲ್ಲಿ ಗುಬ್ಬಚ್ಚಿಗಳಿರೋವು, ಅವು ಈ ಹುಲ್ಲು ಅವು ಎಲ್ಲ ಸೆತ್ತೆ ಎಲ್ಲ ತಗೊಬಂದಿಡೋವು. ಅದು ಎಲ್ಲ ನೀರಿಗೆ ಬಿದ್ದಿರೋದು. ನೀರು ಬಿದ್ಕೊಂಡು ಅವೆಲ್ಲ ಆ ಕಸ ಎಲ್ಲ ಇದೆಯಲ್ಲ, ಅವು ನೀರನ್ನ ಮುಚ್ಕೊಬಿಡೋವು. ನಾವೇನ್ ಮಾಡ್ತೀವಿ, ನೀರು ಸೇದಕ್ ಹೋದಾಗ ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಅದೆಲ್ಲ ಪಕ್ಕಕ್ಕೆ ಸರದ ಮೇಲೆ ನೀರು ತಗೊಳ್ಳಿ. ಈಗ ನಮ್ಮ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ, ಎಷ್ಟೇ ಸಮಾಜ ಸುಧಾರಣೆಗಳು ನಡೆದರೂ ಕೂಡ ಮತ್ತೆ ಸೇರ್ತದೆ. ಹೇಳಿದ್ರು ಕೂಡ ಇವ ನಮ್ಮವ ಅಂತ ಆಗ್ಲೇ ಇಲ್ಲ. ಈ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಸ್ವಾಮೀಜಿ ಮಾಡ್ತಾ ಇದ್ದಾರೆ. ನಿಷ್ಠುರವಾಗಿ ಮಾಡ್ತಾ ಇದ್ದಾರೆ, ನಿಷ್ಕಪಟತೆಯಿಂದ ಮಾಡ್ತಾ ಇದ್ದಾರೆ, ಯಾವುದೇ ಪ್ರತಿಫಲ ಇಲ್ಲದೇನೆ ಮಾಡ್ತಾ ಇದ್ದಾರೆ. ಅವ್ರು ಮುಂದುವರಿಲಿ ಅಂತೇಳಿ ಅದಕ್ಕೆ ಹೋರಾಟಕ್ಕೆ ಸಾವಿಲ್ಲ. ಹೋರಾಟ ಮಾಡ್ತಲೇ ಹೋರಾಟಕ್ಕೆ ಸಾವಿಲ್ಲ. ಬದಲಾವಣೆ ಆಗೋವರೆಗೂ ಹೋರಾಟಗಳು ನಡೀಲೇಬೇಕು. ಅನ್ಯಾಯ ನಡೆಯೋವರೆಗೂ ಹೋರಾಟಗಳು ನಡೀಲೇಬೇಕು. ಆದ್ರೆ ನಮ್ಮ ಹೋರಾಟ ಯಾವಾಗಲೂ ಕೂಡ ಬೇರೆಯವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಮಾಜದಲ್ಲಿ ಅಹಿಂಸಾತ್ಮಕವಾಗಿ ನಡೀತಕ್ಕಂಥದ್ದು ಬಹಳ ಮುಖ್ಯ. ಅಹಿಂಸಾತ್ಮಕವಾಗಿ ನಡೀತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಹೋರಾಟ ಹತ್ತಿಕ್ಕಕ್ಕೆ ಹೋಗ್ಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಇರಲೇಬೇಕು. ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಯಶಸ್ಸು ದೊರಕಲಿ, ಅವರ ಪ್ರಯತ್ನ ಫಲಕರಿಸಲಿ ಅಂತೇಳಿ ಹೇಳಿ ನನಗೆ ಸಮಯ ಇಲ್ಲದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಸ್ತಕಗಳನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ, ಆಮೇಲೆ ಇವರು ಸ್ವಾಮೀಜಿಯವರು ಹೇಳಿದ್ರು, ಮಲಿಕ್ ಯಾರು ಸಾರಂಗಧರ ದೇಶಿಕೇಂದ್ರ ಮಹಾಸಭಾ, ನಾವು ಮಠಕ್ಕೆ ಸಹಾಯ ಮಾಡೋಣ, ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್. ಅವ್ರ ಮತ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ. ಅದಕ್ಕೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಕಸ್ಮಿಕ ಬಂದ್ರು, ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ಹೇಳ್ತೀನಿ, ಮಠಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಅವರ ಉದ್ದೇಶ ಏನಿದೆಯಲ್ಲ, ಮಾನವ ಸಮಾಜ ಮಾಡಬೇಕು, ಮಾನವ ಧರ್ಮ ಸ್ಥಾಪನೆ ಮಾಡಬೇಕು ಅಂತ, ಅದಕ್ಕೆ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಸಹಾಯ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.